ಅದೊಬ್ಬ ಪೂಜಾರಿ ಪ್ರಯಾಗ್ರಾಜ್ ಕುಂಭಮೇಳಕ್ಕೆ ಹೋಗಿದ್ದ. ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ದಿದ್ದ. ತನ್ನಲ್ಲಿರೋ ಪಾಪಗಳೆಲ್ಲ ಕಳೆದು ಹೋಗ್ಲಿ ಅಂತ ನೀರಲ್ಲಿ 3 ಬಾರಿ ಮುಳುಗೆದ್ದಿದ್ದ. ಹೀಗೆ ಮುಳುಗಿ ಎದ್ದ ಬಳಿಕವೂ ಅವನ ಮನಸ್ಸು ಹೇಳ್ತಾ ಇತ್ತು, ಪಾಪ ನಿನ್ನ ಬಿಡಲ್ಲ ಅಂತ. ಆ ಪಾಪ ಕೇವಲ 3 ದಿನದಲ್ಲಿ ಪೂಜಾರಿಯ ಹೆಗಲೇರಿತ್ತು. ತಮ್ಮನನ್ನೇ ಬಲಿ ಪಡೆದ ಅಣ್ಣನ ಸುಪಾರಿ ವಿಷಯ ಬಯಲಾಗಿತ್ತು. ಇಷ್ಟಕ್ಕೂ ಏನಿದು ಪೂಜಾರಿ ಕೊಟ್ಟ ಸುಪಾರಿ? ಎಲ್ಲವನ್ನ ಡೀಟೇಲ್ಡ್ ಆಗಿ ತೋರಿಸ್ತೀವಿ ನೋಡಿ. ತ್ರಿವೇಣಿ ಸಂಗಮ 3 ನದಿಗಳ ಸಮಾಗಮ ಆಗುವ ಪುಣ್ಯಕ್ಷೇತ್ರ. ಈ ನದಿಗಳ ದಡದಲ್ಲಿ ನಡೆಯೋದೇ ಮಹಾ ಕುಂಭಮೇಳ. ಹೀಗಾಗಿ ಪ್ರಯಾಗ್ರಾಜ್ನಲ್ಲಿ ನಡೀತಿರೋ ಈ ಕುಂಭಮೇಳಕ್ಕೆ ದೇಶ ವಿದೇಶದಿಂದಲೂ ಜನ ಬರ್ತಾರೆ. ಪಾಪ ಕಳೆದುಕೊಳ್ಳೋಕೆ ಅಂತಲೇ ಪುಣ್ಯ ಸ್ನಾನ ಮಾಡ್ತಾರೆ. ಒಬ್ಬರಲ್ಲ ಇಬ್ಬರಲ್ಲ, ಒಂದೇ ಸಮಯದಲ್ಲಿ ಲಕ್ಷಾಂತರ ಭಕ್ತರು ನೀರಿನಲ್ಲಿ ಮೆಂದೇಳ್ತಾರೆ. ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರೆ, ಕುಂಭಮೇಳದಲ್ಲಿ ಮಾತ್ರವಷ್ಟೇ ಅಘೋರಿಗಳು ಕಾಣಿಸಿಕೊಳ್ಳೋದು. ಇದಾದ್ಮೇಲೆ ಎಲ್ಲಿ ಹೋಗ್ತಾರೆ, ಏನ್ ಮಾಡ್ತಾರೆ ಅನ್ನೋದು ಯಾರಿಗೂ ಗೊತ್ತಿರಲ್ಲ. ನಾವು ಕುಂಭಮೇಳದ ಬಗ್ಗೆ ಯಾಕೆ ಹೇಳ್ತಿದ್ದೀವಿ ಅಂದ್ರೆ, ಇದೇ ಕುಂಭಮೇಳಕ್ಕೆ ಅದೊಬ್ಬ ಪೂಜಾರಿ ಪುಣ್ಯ ಬರುತ್ತೆ ಅಂತ ನದಿಯಲ್ಲಿ ಮುಳುಗಿ ಎದ್ದಿದ್ದ. ಆದ್ರೆ ಹೀಗೆ ಮುಳುಗಿ ಎದ್ದೇಳುತ್ತಿದ್ದಂತೆ ಆ ದೇವಿಯ ಕೆಂಗಣ್ಣಿಗೆ ಗುರಿಯಾಗಿದ್ದ. ಯಾರು ಬಿಟ್ರು ನಿನ್ನನ್ನ ನಾನ್ ಬಿಡಲ್ಲ ಅಂತ ಆ ದೇವಿ ಅವನನ್ನ ಬೆನ್ನತ್ತಿತ್ತು. ಕೇವಲ 4 ದಿನಗಳಲ್ಲಿ ಕುಂಭಮೇಳದಲ್ಲಿ ಪಾಪ ಕಳೆದುಕೊಳ್ಳೋಕೆ ಹೋಗಿದ್ದವನ ಕೈಗೆ ಅಂಟಿಕೊಂಡಿದ್ದ ನೆತ್ತರು ಎಲ್ಲರಿಗೂ ಕಾಣಿಸಿತ್ತು. ಪೂಜಾರಿಯ ಪಾಪದ ಮೂಟೆ ಬಿಚ್ಚಿಟ್ಟಿತ್ತು. ಆ ಪಾಪದ ಮೂಟೆಯಲ್ಲಿ ಗಿದ್ದಿತ್ತು ತಮ್ಮನ ಹತ್ಯೆಗೆ ಪೂಜಾರಿ ಕೊಟ್ಟ ಸುಪಾರಿ ರಹಸ್ಯ. ಆ ಸುಪಾರಿ ಹತ್ಯೆ ಹಿಂದಿನ ರೋಚಕ ಕಹಾನಿಯನ್ನೇ ನಿಮ್ಮ ಮುಂದೆ ಇಡುತ್ತಿದ್ದೇವೆ. ಆ ಕಥೆ ಶುರುವಾಗೋದು ರೈತನ ಜಮೀನಿನಲ್ಲಿ. ಇದು ಮಂಡ್ಯ ಜಿಲ್ಲೆಯ ಮದ್ದೂರಿನ ಲಕ್ಷ್ಮೇಗೌಡನ ದೊಡ್ಡಿ. ಇದೇ ಊರಿನ ಪಕ್ಕದಲ್ಲೇ ಇರೋ ತೋಟದಲ್ಲಿ ರೈತನನ್ನ ಅತಿ ಭೀಕರವಾಗಿ ಕೊಲೆ ಮಾಡಲಾಗಿದೆ. ಜಮೀನಿನಲ್ಲಿ ಕೆಲಸ ಮಾಡೋಕೆ ಅಂತ ಬಂದವನನ್ನ ಕೊಚ್ಚಿ ಹಾಕಲಾಗಿದೆ. ಕೂಗಾಟ, ಕಿರುಚಾಟದ ಶಬ್ದ ಕೇಳಿ ಓಡೋಡಿ ಬಂದ ಗ್ರಾಮಸ್ಥರು ಮರುಗುತ್ತಿದ್ದಾರೆ. ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಬೆಳಗ್ಗೆ 6:30 ಸಮಯ. ಅದು ಮೈ ಕೊರೆಯುವ ಚಳಿ ಇತ್ತು. ಇಂತಹ ಹೊತ್ತಲ್ಲಿ ರೈತನೊಬ್ಬ ತೋಟದ ಕಡೆ ಬಂದಿದ್ದಾನೆ. ತೋಟದ ಕಡೆ ಬಂದವನನ್ನ ಮಂಜಿನ ಮರೆಯಲ್ಲಿದ್ದ ಪಾಪಿಗಳು ರೈತನನ್ನ ಕೊಚ್ಚಿ ಹಾಕಿದ್ರು. ಕುತ್ತಿಗೆ ಸೀಳಿದ್ರು. ಹೊಟ್ಟೆಗೆ ತಿವಿದು ಕೊಂದೇ ಬಿಟ್ಟಿದ್ದಾರೆ. ಇಲ್ಲಿ ಶವವಾಗಿ ಹೋಗಿರೋ ವ್ಯಕ್ತಿ ಈತನೇ. ಹೆಸರು ಕೃಷ್ಣೇಗೌಡ. ಮದ್ದೂರಿನ ಲಕ್ಷ್ಮೇಗೌಡನ ದೊಡ್ಡಿ ನಿವಾಸಿ. ಗ್ರಾಮದ ಗೌಡ ಈತ. ಗ್ರಾಮದಲ್ಲಿ ನಡೀತಿದ್ದ ನ್ಯಾಯ ಪಂಚಾಯಿತಿಗಳಲ್ಲಿ ಕೂರುತ್ತಿದ್ದ ರೈತನೀತ. ಹೆಂಡತಿ ಮಕ್ಕಳಾಯ್ತು, ತೋಟದಲ್ಲಿ ಕೆಲಸ ಮಾಡೋದಾಯ್ತು ಅಂತ ಸುಮ್ಮನೆ ಇರ್ತಿದ್ದ. ಎಂತಹ ಗ್ರಾಮದ ಗೌಡನನ್ನೇ ಅದೊಂದು ಗ್ಯಾಂಗ್ ಕೊಚ್ಚಿ ಹಾಕಿತ್ತು. ಜಮೀನಿನಲ್ಲೇ ಹೆಣ ಬೀಳಿಸಿದ್ರು. ಯಾರ ಜೊತೆಲಿ ಏನು ಗಲಾಟೆ ಮಾಡ್ಕೊಂಡಾರಲ್ಲ ಸರ್ ಇವರು.
ಈ ಗಲಾಟೆನೂ ಇಲ್ಲ, ಏನೂ ಇಲ್ಲ. ಇವ್ರ ಕೆಲಸ ಆಯಿತು ಏನಾಯಿತು, ಊರಲ್ಲಿ ಒಬ್ಬರ ಜೊತೆ ದ್ವೇಷ ಸಾಧಿಸಿಲ್ಲ ಅವರು. ಯಾರು ತೂತಿ ಅಂತ ಒಬ್ಬರು ಒಂದಿಲ್ಲ. ಬೇಕಾರೆ ಒಂದು ಎಣ್ಣೆ ಕುಡಿದ್ರಲ್ಲ, ಒಂದು ಇದು ಮಾಡಿದ್ರಲ್ಲ, ಒಬ್ರು ಸವಾಸ ಮಾಡಿದ್ರಲ್ಲ. ಮನೆ ಆಯಿತು, ಕೆಲಸ ಆಯಿತು ಅಷ್ಟೇ. ಎರಡು ಮಕ್ಕಳು ನೋಡ್ಕೊಂಡು ಅವ್ರ ಹೆಂಡತಿ ನೋಡ್ಕೊಂಡು ಅಷ್ಟೇ ಇದ್ದದ್ದು. ವಿರೋಧಿಗಳು ಯಾರೂ ಇರಲಿಲ್ಲ, ಎಲ್ಲರ ಜೊತೆಲೂ ಚೆನ್ನಾಗಿರೋ ವಿಶ್ವಾಸದಲ್ಲಿದ್ದರು. ಈಗಲೂ ಒಂದೂವರೆ ವರ್ಷ ತಿಂಚನ ಒಂದ್ಸಲ ಯಾರೋ ಕಾರಲ್ಲಿ ಅಟ್ಯಾಕ್ ಮಾಡಿದ್ರಂತೆ, ಗುದ್ಬಿಟ್ಟಿದ್ರಂತೆ. ಅವಾಗ ಒಂದ್ಸಲ ಕಂಪ್ಲೇಂಟ್ ಆಗಿತ್ತು. ಈ ಕೃಷ್ಣೇಗೌಡನಿಗೆ ಶತ್ರುಗಳು ಇರಲಿಲ್ಲ, ವೈರಿಗಳು ಕೂಡ ಇರಲಿಲ್ಲ. ಹೀಗಿದ್ರು ಈತನ ಮೇಲೆ 2 ಬಾರಿ ಅಟ್ಯಾಕ್ ಆಗಿತ್ತು. ಈ ವೇಳೆ ಕೃಷ್ಣೇಗೌಡ ಬಚಾವಾಗಿದ್ದ. ಕಾರಿನಲ್ಲಿ ಡಿಕ್ಕಿ ಹೊಡೆದು ಸಾಯಿಸೋಕೆ ಟ್ರೈ ಮಾಡಿದ್ರು. ಮತ್ತೊಮ್ಮೆ ಆಗಂತಕರು ಊರಿಗೆ ನುಗ್ಗಿದ್ರು. ಈ ವೇಳೆಯೂ ಕೃಷ್ಣೇಗೌಡ ಬದುಕುಳಿದಿದ್ದ. ಆದ್ರೆ ಫೆಬ್ರವರಿ 11ನೇ ತಾರೀಕು ಕೋಳಿ ಕೂಗುವ ಸಮಯದಲ್ಲದೆ ಕೃಷ್ಣೇಗೌಡನ ಕುತ್ತಿಗೆ ಸೀಳ್ಬಿಟ್ಟಿದ್ರು. ಜಮೀನಿನ ಬಳಿ ಸ್ಥಳೀಯರು ಬರ್ತಿದ್ದಂತೆ ಹಂತಕರು ಅಲ್ಲಿಂದ ಎಸ್ಕೇಪ್ ಆಗಿದ್ರು. ಊರಲ್ಲಿ ಬೆಳಗಿನ ಜಾವ ಫೋನ್ ಮಾಡಿದಾಗ ನಮ್ಗೆ 6-6:30 ಫೋನ್ ಮಾಡ್ತು ನಮಗೂ ಹಿಂಗಾಗಿದೆ ಅಂತ. ಪಕ್ಕದಲ್ಲಿ ನಮ್ಮ ಅಕ್ಕಪಕ್ಕ ಮನೆಗಳೇ ಇದ್ದಾವೆ. ಪಕ್ಕದಲ್ಲಿ ಇದ್ದಾಗ ಎಲ್ಲ ಕೃಷ್ಣನ್ ಹಿಂಗೆ ಯಾರೋ ಕತ್ತು ಕೂದ್ಬಿಟ್ಟವ್ರೆ ಅಂತೇಳಿ ಫೋನ್ ಬಂತು. ಹೆಂಗೆ ಏನು ಇತ್ತು ನಾವು ಅವ್ರನ್ನ ಕೇಳ್ದವ್ರಿಗೆ. ಹಿಂಗೆ ಹೋದಕ್ಕೆ ನಾವು ನಮ್ಮ ಅಣ್ಣನ ಮಗ ಒಬ್ಬ ಇದ್ದ, ಅವನೇನೋ ಕೇಳೋಕೆ ಓದ್ದ ಅವ್ರಿಗೆ ಹಚ್ಕೊಂಡ್ರಲ್ಲ, ಬಾಯ್ ಬಿಟ್ಕೊಂಡಾಗ ಏನು ಮಾಡಿದ್ರು ಸಡನ್ನಾಗಿ ಓಡ್ ಬಂದಂತೆ. ಅವರು ಮತ್ತು ನಮ್ಮ ಅತ್ತೆಯವರೊಬ್ಬರು ಇದ್ದರು, ಅವರೆಲ್ಲ ಓಡ್ ಬಂದ್ರಂತೆ. ಓಡ್ ಬಂದ ತಕ್ಷಣ ಅವ್ರಿಗೂ ಲಾಂಗ್ ಬೀಸಿದ್ರಂತೆ. ಅವ್ರು ಸ್ವಲ್ಪ ಹಿಂದೆ ಸರಿದವ್ರೆ. ಹಿಂದೆ ಸರಿದ ಮೇಲೆ ಅವ್ರು ಏನು ಮಾಡಿದ್ರೆ ಸ್ಕೂಟರ್ ಹತ್ತು ಹೋದ್ರು ಅಂತಲೂ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಸರ್. ಇವಾಗ ಸ್ಪಾಟ್ಗೆ ಸೋಕೋ ಟೀಮ್ ವಿಸಿಟ್ ಕೊಟ್ಟಿದೆ. ಕೆಎಂ ದೊಡ್ಡಿ ಪೊಲೀಸರು ಕ್ಲೂ ಹುಡುಕೋ ಕೆಲಸದಲ್ಲಿ ಬ್ಯುಸಿ ಆಗಿದ್ದಾರೆ. ಇಷ್ಟೇ ಅಲ್ಲ, ಊರಿನ ಗೌಡರನ್ನ ಕೊಲೆ ಮಾಡಿದ್ದು ಯಾರು, ಯಾತಕ್ಕಾಗಿ ಇಷ್ಟೊಂದು ಭೀಕರವಾಗಿ ಕೊಚ್ಚಿ ಹಾಕಿದ್ರು, ಹತ್ಯೆ ಮಾಡಿ ಪರಾರಿಯಾಗಿರೋ ರಾಕ್ಷಸರು ಯಾರು ಅಂತ ವಿಚಾರಿಸಿದ್ರು. ಈ ವೇಳೆ ಯಾರಿಗೂ ಕೂಡ ಸಣ್ಣ ಸುಳಿವು ಕೂಡ ಸಿಗೋದಿಲ್ಲ. ಯಾಕಂದ್ರೆ ಕೊಲೆ ರಹಸ್ಯ ಕುಂಭಮೇಳ ಸೇರ್ಬಿಟ್ಟಿತ್ತು, ಹಂತಕ ತ್ರಿವೇಣಿ ಸಂಗಮ ಸೇರ್ಬಿಟ್ಟಿದ್ದ. ಹೀಗಾಗಿ ಪೊಲೀಸರು ಕುಂಭಮೇಳದ ರಹಸ್ಯ ಕೆದಕುತ್ತಾ ಹೋದ್ರು. ಆಗ್ಲೇ ನೋಡಿ ಹತ್ಯೆ ಹಿಂದಿರೋ ಅಣ್ಣನ ಕೈವಾಡ ಕಳಚೋದು, ತಮ್ಮನನ್ನೇ ಕೊಲೆ ಮಾಡಿಸಿರೋ ಒಡ ಹುಟ್ಟಿದವನ ಪಾಪದ ಮೂಟೆ ತೆರೆದುಕೊಳ್ಳೋದು. ಅವತ್ತು ನಾವು ಬಾಡಿ ಹಿಂಗಾಗೈತೆ ಅಂತ ಫೋನ್ ಮಾಡಿದ್ಮೇಲೆ ಕುಂಭಮೇಳದಲ್ಲಿ ಇದ್ದೀನಿ, 5 ನಿಮಿಷ 10 ನಿಮಿಷ ಮಾಡ್ತೀನಿ ಅಂತ ಮಾಡಲಿಲ್ಲ. ಆಮೇಲೆ ಯಾರೋ ಊರಿನ ಗ್ರಾಮಸ್ಥರು ರೇಗಿದ್ಮೇಲೆ ಇವನು ನಾನು ಬರೋಕ್ಕಾಗಲ್ಲ ಸುಟ್ಬಿಡಿ ಅಂತಂದವ್ರು. ಆಯಿತು ಅಂದ್ಬಿಟ್ಟು ನಾವು ದಫನ್ ಮಾಡ್ದೆ. ಆವಾಗಲೂ ನಮ್ಗೆ ಇವನ ಮೇಲೆ ಅನುಮಾನ ಇಲ್ಲ. ಬರೋದೇ ಇಲ್ಲ, ನೀನು ಬತ್ತೀನಿ ಅಂದರೆ ನಾವು 3 ದಿನ ಆದರೂ ಇಡ್ತೀವಿ ಅಂದು. ಬತ್ತೀನಿ ಅಂದರೆ 3 ದಿನ ಆದರೂ ಇಡ್ತೀವಿ, ಹೆಂಗೆ ಹೇಳೋದು, ಇಲ್ಲ ನಾವು ಬರೋಕ್ಕಾಗಲ್ಲ ಸುಟ್ಬಿಡಿ ಅಂತಂದ. ಮತ್ತು ಇಲ್ಲಿ ಒಂದು ಕ್ಯಾಮ್ರಾ ಇಟ್ಟಿದ್ರಂತೆ, ಈ ಕ್ಯಾಮ್ರಾನು ಬಿಚ್ಚಿಸ್ಬಿಟ್ಟು ಹೋಗೋನೆ. ಈ ಕ್ಯಾಮ್ರಾನು ಬಿಚ್ಚಿಸ್ಬಿಟ್ಟು ಹೋಗೋನೆ. ಈ ದೇವಸ್ಥಾನದಕ್ಕೆ ಅಲ್ಲಿ ದೇವಸ್ಥಾನದಕ್ಕೆ 2 ದೇವಸ್ಥಾನದಕ್ಕೇನು ಒಬ್ಬೊಬ್ರು ಹುಡುಗನ ಕೈಲಿ ಕೊಟ್ಬಿಟ್ಟು ಹೋಗೋನೆ. ಈ ಗೋಪುರ ಲೈಟೆಲ್ಲ ಆಫ್ ಮಾಡ್ಸೋನಂತೆ. ಇವನೇ ನೋಡಿ ತಮ್ಮನ ಹತ್ಯೆಗೆ ಸುಪಾರಿ ಕೊಟ್ಟ ಅಣ್ಣ. ತಮ್ಮನ ಹೆಣ ಬಿದ್ದೇ ಬೀಳತ್ತೆ ಅಂತ ಕನ್ಫರ್ಮ್ ಮಾಡಿಕೊಂಡು ಕುಂಭಮೇಳಕ್ಕೆ ಹೋಗಿ ಅಲ್ಲಿ ಪಾಪ ಕಳೆದುಕೊಳ್ಳುವ ಪ್ಲಾನ್ ಮಾಡಿಕೊಂಡಿದ್ದ ಹಂತಕ. ಈತನ ಹೆಸರು ಶಿವನಂಜೇಗೌಡ. ಈ ಶಿವನಂಜೇಗೌಡ ಶ್ರೀ ಬಂಗಾರದ ಮದೇನಹಟ್ಟಿ ದೇವಿಯ ದೇಗುಲದ ಪೂಜಾರಿ. ಇದೇ ಮದ್ದೂರಿನ ಲಕ್ಷ್ಮೇಗೌಡನ ದೊಡ್ಡಿಯಲ್ಲಿ ವಾಸವಿದ್ದ. ಪ್ರತಿದಿನ ದೇವಿಗೆ ಪೂಜೆ ಮಾಡಿ ಬರುವ ಭಕ್ತರಿಗೆ ಪ್ರಸಾದ ಕೊಟ್ಟು ಕಳಿಸ್ತಿದ್ದ ಪೂಜಾರಿ ಈತ. ತಮ್ಮದೇ ದೇವಾಲಯದಲ್ಲಿ ಪೂಜೆ ಮಾಡ್ಕೊಂಡಿರೋದೇ ಈತನ ಕಾಯಕ. ಹೀಗೆ ಪೂಜೆ ಮಾಡ್ಕೊಂಡಿರೋದು ಬಿಟ್ಟು ದೇಗುಲಕ್ಕೆ ಬರ್ತಿದ್ದ ಭಕ್ತರಿಗೆ ತಮ್ಮನ ಹತ್ಯೆಗೆ ಸುಪಾರಿ ಕೊಟ್ಟು ಹತ್ಯೆ ಮಾಡಿಸಿದ್ದಾನೆ. ಕುಂಭಮೇಳದಲ್ಲಿ ಗಿದ್ಕೊಂಡೇ ಸುಪಾರಿ ಹಂತಕರನ್ನ ಛೂ ಬಿಟ್ಟು ತಮ್ಮನನ್ನ ಜಮೀನಿನಲ್ಲೇ ಕೊಲೆ ಮಾಡಿಸಿದ್ದಾನೆ. ಮತ್ತು ಈತನ ಇನ್ನೊಬ್ಬ ಆರೋಪಿ ಶ್ರೀನಿವಾಸ್ ಅಂತೇಳಿ, ಇವರಿಬ್ಬರು 6ನೇ ತಾರೀಕನೇ ಇಲ್ಲಿಂದ ಅವರು ಪ್ರಯಾಗ್ರಾಜ್ಗೆ ಒಂದು ಕುಂಭಮೇಳಕ್ಕೆ ಹೋಗಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ಈ ಒಂದು ಕೃತ್ಯವನ್ನು ಎಸಗಲಿಕ್ಕೆ ಚಂದ್ರಶೇಖರ್ ಮತ್ತು ಹರ್ಷ ಅವರ ತಂಡ ಉಳಿದ ಆರೋಪಿತರೊಂದಿಗೆ ಸತತವಾಗಿ ಸಂಪರ್ಕ ಮಾಡಿ ಈ ಒಂದು ಕೃತ್ಯ ಎಸಗುವಲ್ಲಿ ಭಾಗಿಯಾಗಿದ್ದಾರೆ. ಮತ್ತು ಈ ಒಂದು ಪ್ರಕರಣದ ತನಿಖೆಯನ್ನು ನಾವು ಮಾಡಲಾಗಿ ನಮಗೆ ಕಂಡು ಬಂದಿದ್ದೇನಂತಂದರೆ 3 ತಿಂಗಳ ಹಿಂದೆಯೇ ಈ ಒಂದು ಕೊಲೆ ಮಾಡಲಿಕ್ಕೆ ಅವರು ಸಂಚನ್ನು ರೂಪಿಸಿದರು.
ಈ ಪಾಪಿ ಪೂಜಾರಿ ಹೇಳಿದ್ದಂತೆ ಹಣ ಪಡೆದು ಪಕ್ಕಾ ಪ್ಲಾನ್ ಮಾಡಿ ಕೊಲೆ ಮಾಡಿರೋ 8 ಭೂತಗಳು ಇದೇ ಮುಖಗಳು ನೋಡಿ. ಗುಟ್ಕೊಂಡು ನೋಡ್ತಿರೋ ಈತ ಚಂದ್ರು ಅಲಿಯಾಸ್ ಚಂದ್ರಶೇಖರ. ಈ ಗ್ಯಾಂಗ್ ನ ಲೀಡರ್ ಇವನೇ. ಹೊಸದಾಗಿ ಸುಮಾರಾಗಿರೋ ತಂಡ ಕಟ್ಕೊಂಡು ಕೊಲೆ ಮಾಡಿರೋ ಕಿರಾತಕ ಇವನೇ. ಇವನ ಬೆನ್ನ ಹಿಂದೆ ನಿಂತಿರೋರ ಹೆಸರು ಅಭಿಷೇಕ್, ಹನುಮೇಗೌಡ, ಪ್ರತಾಪ್, ಶ್ರೀನಿವಾಸ್, ಸುನೀಲ್, ಉಲ್ಲಾಸ್ ಗೌಡ. ಎಲ್ಲರೂ ಕೂಡ ಮಂಡ್ಯದ ಮಿಕಗಳೇ. ಈ ನೀಚಾತಿ ನೀಚರ ಗ್ಯಾಂಗ್ ಕಳೆದ 3 ತಿಂಗಳಿಂದ ಆಕ್ಟಿವ್ ಆಗಿತ್ತು. ಶಿವನಂಜೇಗೌಡನೊಂದಿಗೆ ನಿರಂತರ ಸಂಪರ್ಕದಲ್ಲಿದ್ರು. ಕೃಷ್ಣೇಗೌಡ ಎಷ್ಟೊತ್ತಿಗೆ ಹೊಲಕ್ಕೆ ಬರ್ತಾನೆ, ಅವನು ಯಾವ ಟೈಮ್ನಲ್ಲಿ ಒಂಟಿಯಾಗಿ ಸಿಗ್ತಾನೆ ಅಂತ ಕಳೆದ 3 ತಿಂಗಳಿಂದ ಫಾಲೋ ಮಾಡ್ತಿದ್ರು. ಗ್ರಾಮಕ್ಕೆ ಆಗಾಗ ಬಂದು ನೋಡ್ಕೊಂಡು ಹೋಗ್ತಿದ್ರು. ಶಿವನಂಜೇಗೌಡನ ಬಳಿ 5 ಲಕ್ಷಕ್ಕೆ ಡೀಲ್ ಫಿಕ್ಸ್ ಮಾಡಿಕೊಂಡು 3.5 ಲಕ್ಷ ಹಣವನ್ನ ಅದಾಗ್ಲೇ ಪಡ್ಕೊಂಡಿದ್ರು. ಅದರಂತೆ ಫೆಬ್ರವರಿ 11ನೇ ತಾರೀಕು ಬೆಳಗ್ಗೆ ಸ್ಕೂಟರ್ನಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ. ಕಣ್ಮುಚ್ಚಿ ಕಣ್ಬಿಡುವಷ್ಟರಲ್ಲಿ ಕೃಷ್ಣೇಗೌಡನನ್ನ ಕೊಚ್ಚಿ ಹಾಕಿ ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಎಸ್ಕೇಪ್ ಆಗುವ ಭರದಲ್ಲಿ ಸ್ಥಳದಲ್ಲೇ ತಲ್ವಾರ್ ಮತ್ತು ಲಾಂಗ್ ಅಲ್ಲೇ ಬಿಟ್ಟು ಹೋಗಿದ್ರು. 4 ದಿನ ಓಡಾಡ್ಕೊಂಡಿದ್ರು. ಆದ್ರೆ ಮದ್ದೇನಹಟ್ಟಿ ದೇವಿಯ ಕೆಂಗಣ್ಣಿಗೆ ಈ ಪೂಜಾರಿ ಗುರಿಯಾಗಿದ್ದ ಅನ್ಸತ್ತೆ. ಸತ್ತು ಹೋಗಿರೋ ವ್ಯಕ್ತಿಯ ಅಣ್ಣನ ಪಾಪದ ಕೊಡ ತುಂಬಿದೆ. ಕುಂಭಮೇಳದಿಂದ ವಾಪಸ್ ಬರ್ತಿದ್ದಂತೆ ಶಿವನಂಜೇಗೌಡನನ್ನ ಕರ್ಮ ಕಾಡಿದೆ. ಕತ್ ಕುಯ್ಯುವಂಥ ಕೆಲಸ ಮಾಡಿ ಲಕ್ಷಾಂತರ ರೂಪಾಯಿ ಕೊಟ್ಟು ಅದೇ ಲಕ್ಷಾಂತರ ರೂಪಾಯಿ ಬಡವ್ರಿಗೆ ಬಗ್ರು ಕೊಟ್ಟಿದ್ರೆ ಬದುಕ್ತಿರ್ಲಿಲ್ವ ಸರ್? ಬದುಕ್ತಿರ್ಲಿಲ್ವ? 4 ಜನ ಬದುಕ್ತಿರ್ಲಿಲ್ವ ಇವನ ಹೆಸರು ಹೇಳ್ಕೊಂಡು? ಅದೇ ದುಡ್ಡು ಯಾರಿಗಾರು ಬಡವ್ರಿಗೆ ಬಗ್ರು ಕೊಡೋರು. ಒಬ್ಬ ತಮ್ಮನ್ನ ಸಾಯಿಸ್ಬಿಟ್ಟು ಬದುಕಬೇಕು ಅನ್ನೋ ಆಸೆ ಐತೆ ಇವ್ರಿಗೆ ಸರ್. ಅಯ್ಯೋ ಸರ್, 2-3 ಸಾರಿಯಿಂದ ಸುಪಾರಿ ಕೊಟ್ಟು ಮಾಡಿರೋದು. ನನ್ನ ಗಂಡನಿಗೆ ಹೇಳ್ದೆ, ನಿಮ್ಮ ಅಣ್ಣ ಮಾಡಿಸ್ತಾ ಇರಬೇಕು ಅವ್ನ ಜೊತೆಲಿರೋರೇ ಮಾಡ್ತಾವ್ರೆ ಅಂತ ಕೇಳಿದೆ. ನನ್ನ ಗಂಡ ಒಪ್ತೇ ಹೋದ ಸರ್. ಇಲ್ಲ ನಮ್ಮ ಅಣ್ಣ ಅಂತವನಲ್ಲ. ಅಣ್ಣನ ಮೇಲೆ ಅಷ್ಟು ನಂಬಿಕೆ ಆಯಿತು ಸರ್. ಕಳೆದ ಕೆಲ ವರ್ಷಗಳ ಹಿಂದೆ ಅಣ್ಣನ ಗಿಡೀ ಕುಟುಂಬವನ್ನ ಈ ಕೃಷ್ಣೇಗೌಡ ನೋಡ್ಕೊಂಡಿದ್ದ. ಅಣ್ಣನ ಸಮಸ್ಯೆಗಳನ್ನ ಈತನೇ ಬಗೆಹರಿಸಿದ್ದ. ಇಷ್ಟೇ ಅಲ್ಲ, ತಮ್ಮನಿಗೆ ಕಷ್ಟ ಬಂದ್ರೆ ಅಣ್ಣನೇ ಮುಂದೆ ನಿಲ್ತಿದ್ದ. ಹೀಗಾಗಿ ಅಣ್ಣನ ಮೇಲೆ ಯಾರಿಗೂ ಡೌಟ್ ಬಂದಿರ್ಲಿಲ್ಲ. ಇವನು ತಮ್ಮನನ್ನೇ ಕೊಲೆ ಮಾಡಿಸುವ ಕಟುಕ ಅಲ್ಲ ಅಂತ ಎಲ್ರೂ ಅಂದ್ಕೊಂಡಿದ್ರು. ಆದ್ರೆ ಈ ಪಾಪಿ ಈ ಕೊಲೆ ಕೇಸ್ನಲ್ಲಿ ನನ್ನ ಹೆಸರು ಬರಬಾರದು ಅಂತ 3 ದಿನಕ್ಕೂ ಮೊದಲೇ ಕುಂಭಮೇಳಕ್ಕೆ ಹೋಗಿದ್ದ. ಆದ್ರೆ ನೀರಿನಲ್ಲಿ ಮುಳುಗೆದ್ದವನ ಪಾಪವನ್ನ ತೊಳೆಯೋದು ನದಿಗೂ ಇಷ್ಟ ಆಗಿರ್ಲಿಲ್ಲ. ಪಾಪ ಮಾಡಿದ್ದೀಯ, ಅನುಭವಿಸು ಹೋಗು ಮಗನೇ ಅಂತ ನದಿ ಕೂಡ ಶಾಪ ಹಾಕಿ ಕಳುಹಿಸಿದೆ. ಒಡ ಹುಟ್ಟಿದವನೇ ಸುಪಾರಿ ಕೊಡ್ತಾನೆ, ತಮ್ಮನ ಜೀವ ತೆಗಿತಾನೆ ಅಂತ ಯಾರಿಗೂ ಡೌಟ್ ಬಂದಿರಲಿಲ್ಲ. ಯಾಕಂದ್ರೆ ಕೊಲೆ ನಡೆದ ದಿನ ಅಣ್ಣ ಊರಲ್ಲೇ ಇರಲಿಲ್ಲ, ಬದಲಿಗೆ ಕುಂಭಮೇಳದಲ್ಲಿದ್ದ. ತಮ್ಮನ ಸಾವಿನ ಸುದ್ದಿ ಕೇಳಿ ಮರುಗಿದ್ದ. ಕುಂಭಮೇಳದಿಂದ ವಾಪಸ್ ಬಂದವನು ಕಣ್ಣೀರು ಸುರಿಸಿದ್ದ. ಇಷ್ಟೇ ಅಲ್ಲ, ತಮ್ಮನ ಕುಟುಂಬಕ್ಕೆ ಆಸ್ತಿ ಬರೆದು ಕೊಡ್ತೀನಿ ಅಂತಲೂ ಹೇಳಿದ್ದ. ಇದರಿಂದಾಗಿ ರಾಕ್ಷಸ ಅಣ್ಣನ ಕಣ್ಣೀರಿನ ಹಿಂದೆ ಇರೋ ಸಂಚು ಗೊತ್ತಾಗಿರ್ಲಿಲ್ಲ. ಆದ್ರೆ ಹಂತಕರ ಜಾಡು ಹಿಡಿದ ಪೊಲೀಸರು ಫೋನ್ಗಳ ಟವರ್ ಟ್ರೇಸ್ ಮಾಡಿದ್ರು. ಆಗ ಸಿಕ್ಕಿದ್ದೇ ಈ ಚಂದ್ರುವನ್ನ ಎಳ್ಕೊಂಡು ಬಂದು ವಿಚಾರಿಸಿದಾಗ ಗೊತ್ತಾಗಿದ್ದೆ ಈ ಅಣ್ಣ ಯಾಕೆ ಕುಂಭಮೇಳಕ್ಕೆ ಹೋಗಿದ್ದ ಅನ್ನೋದು. ಕುಂಭಮೇಳಕ್ಕೆ ಹೋಗಿ ಸರ್, ಈಗ ನಿಮ್ಮ ತಮ್ಮನೇ ಅಕಸ್ಮಾತ್ ನೀವೆಲ್ಲ ಹೊರಗಡೆ ಹೋಗಿರ್ತೀರ, ಈಗ ನಿಮ್ಮ ಅಣ್ಣನ ತಮ್ಮನ ಸತ್ತೋದ್ರೆ ನೀವು ಬರ್ದಾನೆ ಇರ್ತೀರಾ ಸರ್? ನಿಮ್ಮ ಮನ್ಸಿಗೆ ಇರಿಸುತ್ತಾ? ಇಲ್ಲ ಕಣ್ ಸುಟ್ಟಾಕ್ಬಿಡಿ, ನಾನು ಬರೋದು 3 ದಿನ ಆಗುತ್ತೆ. 1 ವಾರ ಮಡಿಕಾಗಲ್ತ ಸರ್ ಹೆಣ್ಣನ? 1 ವಾರ ಮಡಿಕಾಗೋದಲ್ಲ? ಅಮೇರಿಕದಿಂದ, ಡೆಲ್ಲಿಯಿಂದ, ಬಾಂಬೆಯಿಂದ ಬರೋದಿಲ್ವ ಸರ್? ಬರೋಕ್ಕೆ ಬೇಡ, ನಾನು ಬರೋಕ್ಕಾಗೋದಿಲ್ಲ. ಆಗ ಡೌಟ್ ಬಂತು. ಆದರೂ ಡೌಟ್ ಬಂದರು. ಆದರೆ ನಮ್ಮ ಭಾವ ಅಂತ ಕೆಲಸ ಮಾಡಲ್ಲ. ಒಳ್ಳೆ ಮನಸ್ಸು ಅಂತ ನಾನು ಎಷ್ಟು ನಂಬಿದ್ದೀನಿ, ನನ್ನ ಗಂಡ ಎಷ್ಟು ನಂಬಿದ. ಅದರ 10% ಉಳಿಸ್ಕೋಕ್ಕಾಗಲಿಲ್ವಲ್ಲ ಸರ್ ಅವನಿಗೆ. ಈ ಪಾಪಿ ಶಿವನಂಜೇಗೌಡ ತಮ್ಮನ ಅಂತ್ಯಕ್ರಿಯೆಗೂ ಬಂದಿಲ್ಲ.
ನೀನು ಬರೋ ತನಕ ಕಾಯ್ತೀವಿ ಅಂದ್ರು ಈ ಪಾಪಿ ಬಿಡಲಿಲ್ಲ. ಮೊದಲು ಹೆಣ ಸುಟ್ಟಾಕಿ ಅಂತ ಹೇಳ್ತಿದ್ದ. ಈ ಹೇಳಿಕೆ ಪೊಲೀಸರಿಗೆ ಸ್ವಲ್ಪ ಡೌಟ್ ಬರುವಂತೆ ಮಾಡಿತ್ತು. ಇಷ್ಟೇ ಅಲ್ಲ, ಪೊಲೀಸರ ಬಳಿ ತಗಲಾಕೊಂಡಿದ್ದ ಹಂತಕರು ಕೂಡ ನಮಗೆ ಸುಪಾರಿ ಕೊಟ್ಟಿದ್ದು ಪೂಜಾರಪ್ಪ, ಕೃಷ್ಣೇಗೌಡನ ಅಣ್ಣ ಅಂತ ಸತ್ಯ ಕಕ್ಕಿದ್ರು. ಹೀಗಾಗಿ ಪೊಲೀಸರು ಈ ಪಾಪಿ ಕುಂಭಮೇಳದಿಂದ ವಾಪಸ್ ಬರ್ಲಿ ಅಂತ ಸುಮ್ಮನಿದ್ರು. ಯಾರಿಗೂ ಸುಳಿವು ಕೊಡದೆ ಮನೆಯಲ್ಲಿದ್ದ ಅಣ್ಣನನ್ನ ಅರೆಸ್ಟ್ ಮಾಡಿದ್ದಾರೆ. ಹೌದು, ಅನುಮಾನ ಬರ್ದಂಗೆ ಇದ್ರು. ಅವತ್ತು ಆ್ಯಕ್ಚುಲಿ ಅಂತ್ಯಕ್ರಿಯೆಗೆ ಬರ್ತೀನಿ ಅಂತೇಳಿ ಹೇಳ್ಕೊಂಡಿದ್ರು. ಆಮೇಲೆ ಫ್ಲೈಟ್ ಸಿಗಲಿಲ್ಲ ಮತ್ತು ಅಲ್ಲಿಂದ ಬರೋದು ಲೇಟ್ ಆಗ್ತದೆ, ನೀವು ಮುಗಿಸಿ ಅಂತೇಳಿ ಸಹಿತ ಮಾಹಿತಿಯನ್ನು ಕೊಟ್ಟಿದ್ದರು. ಅದಾದಮೇಲೆ 2 ದಿನ ಆದಮೇಲೆ ಬರ್ತಾರೆ. ಬಂದಮೇಲೆ ಸಹಿತ ಯಾವುದೇ ರೀತಿ ಅನುಮಾನ ಬರದ ರೀತಿಯಲ್ಲಿ ಮನೆಯಲ್ಲಿ ಇದ್ದರು. ಬಟ್ ನಮಗೆ ಒಂದು ಅನುಮಾನವನ್ನು ಕೆಲವೊಂದು ಸ್ಥಳೀಕರು ಹೇಳಿದರು, ಅವರ ಅಣ್ಣನ ಮೇಲೆ ಸ್ವಲ್ಪ ಸಂಶಯ ಇದೆ ಅಂತೇಳಿ. ಆದರೆ ನಮಗೆ ಸಾಕ್ಷ್ಯಾಧಾರಗಳು ಯಾವುದೂ ಸಿಕ್ಕಿರಲಿಲ್ಲ. ಯಾವಾಗ ನಾವು ಚಂದ್ರಶೇಖರ ಇವನನ್ನು ನಾವು ವಶಕ್ಕೆ ಪಡೆದುಕೊಂಡಾಗ ಆತನ ಮೇಲೆ ಆತನ ಒಂದು ಪಾತ್ರ ಇರೋದು ನಮಗೆ ಕನ್ಫರ್ಮ್ ಆಯಿತು. ಅದಾದಮೇಲೆ ಅವನನ್ನು ನಾವು ವಶಕ್ಕೆ ಪಡೆದುಕೊಂಡ್ವಿ. ಏನ್ ಗೊತ್ತಾ ಸ್ನೇಹಿತರೆ, ಈ ಕೃಷ್ಣೇಗೌಡ ಇತ್ತೀಚೆಗೆ ಸಾಲ ಜಾಸ್ತಿ ಮಾಡ್ಕೊಂಡಿದ್ದ. ಅದೇನೋ ವ್ಯಾಪಾರ ಮಾಡೋಕ್ ಹೋಗಿ 30 ಲಕ್ಷ ಸಾಲ ಮಾಡ್ಕೊಂಡಿದ್ದ. ಹೀಗಾಗಿ ಅಣ್ಣನಿಗೆ ತನ್ನ ಪಾಲಿನ ಜಮೀನು ನೀಡಿ ದುಡ್ಡು ಪಡೆದು ಸಾಲ ತೀರಿಸಿದ್ದ. ಅಲ್ಲದೆ ಉಳಿದ ಸಾಲ ತೀರಿಸೋಕೆ ಅಣ್ಣನಿಗೆ ಕೊಟ್ಟಿದ್ದ ಜಮೀನಿನಲ್ಲಿ ಉಳಿಮೆ ಮಾಡಿ ಕೃಷಿ ಮಾಡ್ತಿದ್ದ. ಆದ್ರೆ ಇದು ಈ ಶಿವನಂಜೇಗೌಡನಿಗೆ ಇಷ್ಟ ಆಗಿರ್ಲಿಲ್ಲ. ನಾನು ದುಡ್ಡು ಕೊಟ್ಟಿದ್ದೀನಿ, ಇವನು ನೋಡಿದ್ರೆ ಇನ್ನೂ ಜಮೀನು ಬಿಟ್ಟು ಕೊಟ್ಟಿಲ್ಲ ಅಂತ ಕೋಪಗೊಂಡಿದ್ದ. ಅಣ್ಣನಿಗೆ ತಮ್ಮ ಬರೆದು ಕೊಟ್ಟಿದ್ದು 1 ಗುಂಟೆ 2 ಗುಂಟೆ ಅಲ್ಲ, ಬದಲಿಗೆ 1.5 ಎಕರೆ ಜಮೀನನ್ನ ಬರೆದು ಕೊಟ್ಟಿದ್ದ. ಏನಿಲ್ಲ ಅಂದ್ರೂ ಈ ಜಮೀನು 1 ಕೋಟಿಗೆ ಬೆಲೆ ಬಾಳುತ್ತೆ. ಹೀಗಾಗಿ ತಮ್ಮನಿಗೆ ಸಹಾಯ ಮಾಡಿದಂತೆ ಮಾಡಿ ತಮ್ಮನ ಹೆಸರಲ್ಲಿದ್ದ ಜಮೀನನ್ನ ಈ ಪಾಪಿ ಶಿವನಂಜೇಗೌಡ ಕಿತ್ಕೊಂಡಿದ್ದ. ಆ ಜಮೀನಿನ ವಿಚಾರವಾಗಿ ಹೆಣ್ಣು ಮಕ್ಕಳು ಸಹ ಇತ್ತೀಚೆಗೆ ಕೇಸ್ ಹಾಕಿದ್ರು. ಆ ಕೇಸ್ ಹಾಕಿಸಿದ್ದು ತಮ್ಮನೇ ಅಂತ ಈ ಅಣ್ಣ ಕೆರಳಿ ಕೆಂಡವಾಗಿದ್ದ. ಜಮೀನು ನನಗೆ ಬಿಟ್ಕೊಡಿ ಮಾಡಿ ಅಂದಿದ್ರೆ ಒಂದು ಮಾತು ಹೇಳಿದ್ರೆ ಸರ್, ನಾವು ದೇಶಾಂತರ ಹೋಗು ಪ್ರಪಂಚ ಆಗ್ಲಾಗದ ಸರ್, ಎಲ್ಲರೂ ಗೇಯ್ಕತ್ತೀವಿ ನಾವು. ಒಂದು ಮಾತು ಹೇಳಬೇಕಾಗಿತ್ತು, ನನಗೆ ಜಮೀನು ಬೇಕು, ನನಗೆ ಬಿಟ್ಕೊಡು ಅಂತ ಎಡ್ತಿ ಕರೆಸಿ ಒಡಿಸುವಂಥ ಅವಶ್ಯಕತೆ ಇದ್ದಿರಲಿಲ್ಲ. ಬಂದು ಕೇಳುನು, ಬೇಕಾಗಿದೆ ನನಗೆ ಬೇಕು ನನ್ನ ಜಮೀನು, ನಾನು ಬರ್ಸ್ಕೊಂಡಿದ್ದೀನಿ, ದುಡ್ಡು ಕೊಟ್ಟಿದ್ದೀನಿ, ನನಗೆ ಜಮೀನು ಬಿಡು ಅಂತ ಒಂದು ಮಾತು ಕೇಳಿದರೆ ಅವತ್ತು ಒಂದು ಕ್ಷಣ ಇರ್ತಿರಲಿಲ್ಲ ನಾವು. ಈ ಪಾಪಿ ಶಿವನಂಜೇಗೌಡನಿಗೆ ಹಣದ ಮೋಹ ಜಾಸ್ತಿನೇಗಿತ್ತು. ದುಡ್ಡು ಅಂದ್ರೆ ಬಾಯ್ ಬಿಡ್ತಿದ್ದ. ಇಷ್ಟೇ ಅಲ್ಲ, ರೈಸ್ ಪುಲ್ಲಿಂಗ್ ಹಿಂದೆ ಬಿದ್ದಿದ್ದಂತೆ. ಜಮೀನಿನಲ್ಲಿ ನಿಧಿ ಇದ್ಯಾ ಅಂತ ತಡಕಾಡೋಕೆ ಶುರು ಮಾಡಿದ್ದಂತೆ. ಎಂತಹ ಹಣದ ಪಿಶಾಚಿ ಇದೀಗ ತಮ್ಮನನ್ನೇ ಬಲಿ ಪಡೆದು ಬಿಟ್ಟಿದ್ದಾನೆ. ಇಡೀ ಕುಟುಂಬವನ್ನ ಬೀದಿಯಲ್ಲಿ ತಂದು ನಿಲ್ಲಿಸಿ ಬಿಟ್ಟಿದ್ದಾನೆ.